ನಾವೇ ಎಲ್ಲ ನೀರಿಂದ ಸಮೇತ ಹಿಡಿದು ನಾವೇ ಸರ್ ಹಾಕಿರೋದು. ಅವ್ರು ಯಾರು ಇಲ್ಲ, ನಮ್ಗೆ ಅನ್ನೋನ್ ಪರ್ಸನ್ಸ್ ಅವ್ರು ಯಾರಂತಾನೆ ಗೊತ್ತಿಲ್ಲ. ನಮ್ಗೆ ಲೋನ್ ಕೊಡಿಸ್ತೀನಿ ಅಂತ ಮಾಡಿ ಅದು ಕೈ ಬದಲಾವಣೆ ಆಗಿದೆ. ನಮ್ಮ ಅಮ್ಮ ಕಾಲ್ ಮಾಡಿ ಹಂಗೆ ಮನೆ ಬಾಕ್ಲೆಲ್ಲ ಹೊಡೆದಾಕಿದ್ದಾರೆ. 112 ಕಾಲ್ ಮಾಡಿ ಇನ್ಫಾರ್ಮ್ ಮಾಡು ಅಂತ ಅಂದ್ರು. ಇನ್ಫಾರ್ಮ್ ಮಾಡಿದ್ವಿ. ಅಷ್ಟೊತ್ತಲ್ಲಿ ಅವರು ಮೇಲ್ಗಡೆ ಬಾಕ್ಲೆಲ್ಲ ಹೊಡೆದಾಕಿ ಹಾಸಿಗೆ ಎಲ್ಲ ಆಚೆಗೆ ಹಾಕಿದ್ದಾರೆ. ನಾವು ವಿಡಿಯೋ ಮಾಡಕ್ ಹೋದ್ರೆ ಫೋನ್ ಕಿತ್ಕೊಂಡಿದ್ದಾರೆ. CCTV ಕ್ಯಾಮ್ರಾ ಇತ್ತು, ಅದನ್ನು ಕಿತ್ತಾಕೊಂಡು ಹೋಗಿದ್ದಾರೆ. ಅವ್ರು ಬಂದು ಪುಟ್ಗೌಡ ಅಂತ ಅಡ್ವೊಕೇಟ್, ಮೋಸ್ಟ್ಲಿ ಅವ್ರ ಮೇಲಾಗಿದೆ. ಅವ್ರು ಬಂದು ನಮ್ದು ಜಾಗ ವೇಕೆಂಟ್ ಮಾಡ್ಕೊಡಿ ಅಂತ ಮನೆ ಬಾಕ್ಲೆಲ್ಲ ಹೊಡೆದಾಕಿ ಗಲಾಟೆ ಮಾಡ್ತಿದ್ದಾರೆ ಸರ್. ಈಗ ನಮ್ಮ ಮನೆಯಲ್ಲಿ ಖಾಲಿ ಮಾಡ್ತಾರೆ. ನೀವ್ ಯಾರು ಸಾಹೇಬ್ರೆ ಖಾಲಿ ಮಾಡಿಸು ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೆಲಸ ನಾನು ಮಾಡ್ತೀನಿ. ಅಲ್ಲಡಿ ಸಾಹೇಬ್ರೆ, ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಸುನಿಲ್ ಕುಮಾರ್ ಅವ್ರ ಪ್ರಾಪರ್ಟಿ ಸುನಿಲ್ ಕುಮಾರ್ ಮಂಜುನಾಥ್ ಅವ್ರಿಗೆ ಮಾರ್ಬಿಡ್ತಾರೆ. ಮಾರದಂತ ಸಂದರ್ಭದಲ್ಲಿ ಏನಾಗುತ್ತೆ, ಪೊಸಿಷನ್ ಅಲ್ಲಿ ಇವ್ರು ಇರ್ತಾರೆ, ಒಂದ್ 2 ತಿಂಗಳು ಖಾಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಕ್ಲಿಯರ್ ಕಟ್ ಖಾತೆ ಕಂದ ಈ ಖಾತೆ ಎಲ್ಲ ಇದೆ. ಯಾವ್ದು ಎಲ್ಲಾರ್ಗು ರಿಜಿಸ್ಟರ್ ಆಗುತ್ತೆ. ಈ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಾರಿಟಿ ಇದೆ. ಅವ್ರಿಗೆ ಮಾರೋರು ಅವ್ರಿಗೆ ಮಾಡಿದ್ದಾರೆ. ಪೊಸಿಷನ್ ಅಲ್ಲಿ ಮಾತ್ರ ಒಂದ್ 2-3 ತಿಂಗಳು ಬಿಟ್ಟು ಖಾಲಿ ಮಾಡ್ತೀವಿ ಅಂತ ಪೊಸಿಷನ್ ಅಲ್ಲಿ ಇದಾರೆ ಅಷ್ಟೇ. ಅವ್ರ ಹೆಸರಿನಲ್ಲಿ ಒಂದು ನಯಾ ಪೈಸೆ ದಾಖಲಾತಿಗಳಿಲ್ಲ. ಅವ್ರ ಹೆಸರಲ್ಲಿ ಇತ್ತು ಅಂದಾಗಿ ಹೇಳ್ಬೋದು ಅಷ್ಟೇನೆ. ನಾವು ಈಗ ಪ್ರಸಕ್ತವಾಗಿ ದಾಖಲಾತಿಗಳೆಲ್ಲ ನಮ್ಮ ಕ್ಲೈಂಟ್ ಹರೀಶ್ ಮತ್ತೆ ಪವಿತ್ರ ಹೆಸರಲ್ಲಿ ಇದೆ. ನಾವು ಯಾವುದೇ ತರ ಅವನ ಹತ್ರ ದುಡ್ಡು ತಗೊಂಡಿಲ್ಲ, ನಾವೇನು ಮಾಡಿಲ್ಲ ಸರ್. ಇನ್ನ ನಮ್ಮ ಅಕೌಂಟ್ ಇಂದ ಮಂಜುನಾಥ್ ಅವ್ರಿಗೆ ಹೋಗಿದೆ ಹೊರತು ಅವ್ರ ಅಕೌಂಟ್ ಇಂದ ಇದು ಮಾಡಿಲ್ಲ. ಪೊಲೀಸ್ನವರು ನೀವ್ ಹೇಳಿದ್ರಲ್ಲ, ಪೊಲೀಸ್ನವ್ರು ಕರೀತಾರೆ ಅಂತ ಒಳ್ಳೆಯಲ್ಲ ಇದ್ದಾರೆ. ನೀವೇನಮ್ಮ ಹೇಳಕ್ಕೆ ಅಂತ ಇದ್ದಾರೆ ಅವರು. ಬರ್ಲಿ ಸರ್, ಅದೇನಿದೆ ಕ್ಲಿಯರ್ ಆಗಿ ನಾವು ಬರೋದಕ್ಕೆ ಬರ್ತೀವಿ. ಸರಿ ಬರ್ಲಿ, ಅವರೇ ಬರ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಬರ್ತೀನಿ. ನಮ್ಮ ಹುಡುಗಿನ ಕರೀರಿ, ನಾವು ಮಾತಾಡ್ತೀವಿ. ನಾವು ಹಟ್ಟಕ್ಕೆ ಬೀಳ್ತಾ ಇದೀವ, ನೀವು ಹಟ್ಟಕ್ಕೆ ಬೀಳ್ತಾ ಇದೀರಾ. ಸರ್, ನಾವು ಕೆಲ್ಸಗಳಿಗೆ ಹೋಗಿರ್ತೀವಿ. ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇದ್ದರು. 4 ಗಂಟೆ ಜಾವಲ್ಲಿ ನಮ್ಮಮ್ಮ ಕಾಲ್ ಮಾಡಿ ಹಂಗೆ ಮನೆ ಬಾಕ್ಲೆಲ್ಲ ಹೊಡೆದಾಕಿದ್ದಾರೆ. 112 ಕಾಲ್ ಮಾಡಿ ಇನ್ಫಾರ್ಮ್ ಮಾಡು ಅಂತ ಅಂದರು. ಇನ್ಫಾರ್ಮ್ ಮಾಡಿದ್ವಿ. ಅಷ್ಟೊತ್ತಲ್ಲಿ ಅವರು ಮೇಲ್ಗಡೆ ಬಾಕ್ಲೆಲ್ಲ ಹೊಡೆದಾಕಿ ಹಾಸಿಗೆ ಎಲ್ಲ ಆಚೆಗೆ ಹಾಕಿದ್ದಾರೆ. ನಾವು ವಿಡಿಯೋ ಮಾಡೋಕ್ಕೆ ಹೋದರೆ ಫೋನ್ ಕಿತ್ಕೊಂಡಿದ್ದಾರೆ. CCTV ಕ್ಯಾಮ್ರಾ ಇತ್ತು, ಅದನ್ನು ಕಿತ್ತಾಕೊಂಡು ಹೋಗಿದ್ದಾರೆ. ಈಗ ನೋಡಿದ್ರೆ ಹಾಸಿಗೆ ಎಲ್ಲ ಆಚೆ ಹಾಕಿ ಫ್ರಮ್ ಪಾಸ್ಟ್ 1-2-3 ಡೇಸ್ ಬ್ಯಾಕು ಬಂದು ಗಲಾಟೆ ಮಾಡೋಗಿದ್ದಾರೆ. ಎಲ್ಲ ಚರ್ಚೆ ಆಗಿದ್ರು ಇವತ್ತು ಬಂದು ನಮ್ಮದು ಮನೆ ನಮ್ದು ಬಿಟ್ಕೊಡಿ ಅಂತ. ಅದು ಆಲ್ರೆಡಿ ಬಿಲ್ಡಿಂಗು ಕೇಸಲ್ಲಿ ನಡೀತಿದೆ. ಅದು ನಮಗೆ ಮಾಡಿರೋದು ಲೋನ್ ಮಾಡಿಸ್ಕೊಡ್ತೀನಿ ಅಂತ ಇನ್ನೊಬ್ಬ ಮಾಡಿ ಅವನು 2-3 ಜನಕ್ಕೆ ಹೋಗಿರೋದು. ಅದು ಅಲ್ಲಿ ನೋಡಿದ್ರೆ ಅವರು ನಮ್ಮದು ಮನೆ ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಈಗ ಆಚೆ ಬಂದ್ರಿ ಅಂದ್ರೂ ಒಂದು 10-20 ಜನ ಮೇಲ್ಗಡೆ ಇರಬೇಕೇನೋ, ಮೆಜಾರಿಟಿ ಗೊತ್ತಿಲ್ಲ. ಮೋಸ್ಟ್ಲಿ ಒಂದು 5-10 ಮೆಂಬರ್ಸ್ ಅವ್ರು ಬನ್ನಿ ಅಂದ್ರೂ ಅವ್ರು ಆಚೆ ಬರ್ತಾಯಿಲ್ಲ, ನಮ್ಮದು ಮನೆ ಅಂತ ಹೇಳ್ತಿದ್ದಾರೆ ಸರ್. ಸರ್, ನಾವು 7-8 ವರ್ಷದಿಂದ ನಾವೇ ಮನೆ ಕಟ್ಕೊಂಡು ನಾವೇ ಇರೋದು. ನಾವೇ ಮನೆ ಕಟ್ಟಿ ನಾವೇ ಮನೇಲಿರೋದು 7-8 ವರ್ಷದಿಂದ. ಈಗ ಏಕಾಏಕಿ ಎಷ್ಟು ಜನ ಬಂದಿದ್ರು ನಿಮ್ಮ ಮನೆಗೆ? ಸರ್, ಅದು ಕೈ ಬದಲಾವಣೆ ತುಂಬ ಆಗಿದೆ. ಲಾಸ್ಟಲ್ಲಿ ಅವ್ರು ಬಂದು ನಮ್ಮದು ಮನೆ ಅಂತ ದಿನ ಫ್ರೀಕ್ವೆಂಟಾಗಿ ಒಂದು ದಿನ ಅಟ್ಲೀಸ್ಟ್ ಒಂದು 2-3 ಜನ ಬಂದು ಬಿಲ್ಡಿಂಗ್ ಫೋಟೋ ಇಟ್ಕೊಂಡು ಹೋಗೋರು. ನಾವು ಕೇಳ್ತಿದ್ವಿ, ಅವ್ರದ್ದು ಆಲ್ರೆಡಿ OS ನಂಬರ್ ಬರ್ದಿದ್ದೀವಿ, ಅದು ಯಾವುದೇ ಥರ ಲೋನು ಇಲ್ಲ, ಯಾವುದು ಸೇಲು ಇಲ್ಲ ಅಂತ. ನೋಡಿದ್ರೆ ಇಲ್ಲ, ಸೇಲಲ್ಲಿದೆ ಅಂತ ಕತೆ ಹೊಡೆದು ಈಗ ಅವ್ರು ಬಂದು ನಮ್ಮದು ಮನೆ ನಮ್ಮದು ವೇಕೆಂಟ್ ಮಾಡಿಕೊಡಿ ಅಂತ. ಬಟ್ ಆಲ್ರೆಡಿ ಆ ಬಿಲ್ಡಿಂಗು ಕೇಸಲ್ಲಿ ನಡೀತಿದೆ, ಇನ್ನೂ ರನ್ನಿಂಗಲ್ಲೇ ಇದೆ ಸರ್. ಈಗ ನೀವೇ ಅಂದರೆ ಪಾಯದಿಂದ ನೀವೇ ಕಟ್ಟಿದ್ದೀರಾ? ನಾವೇ ಪಾಯದಿಂದ ಹಿಡಿದು ನಾವೇ ಎಲ್ಲ ನೀರಿಂದ ಸಮೇತ ಹಿಡಿದು ನಾವೇ ಸರ್ ಹಾಕಿರೋದು. ಅವ್ರು ಯಾರೂ ಇಲ್ಲ, ನಮಗೆ ಅನ್ನೋನ್ ಪರ್ಸನ್ಸ್ ಅವ್ರು ಯಾರಂತಾನೆ ಗೊತ್ತಿಲ್ಲ ನಮಗೆ ಸರ್. ಅಲ್ಲಿ ಒಬ್ಬರಿದ್ದಾರೆ, ಅವರ ಅಧ್ಯಕ್ಷರು, ಅವ್ರ ಹತ್ರ ನಾವು ಸೈಟ್ ತೊಗೊಂಡು ನಾವು ಮನೆ ಕಟ್ಟಿರೋದು. ಏನು ಅವ್ರ ಹೆಸರು? ಅವ್ರ ಹೆಸರು ವಾಸು ಅಂತ. ವಾಸು ಅವ್ರ ಹತ್ರ ನೀವು ಅವ್ರದ್ದು ಜಮೀನು ಅದೆಲ್ಲ. ನಾವು 7 ವರ್ಷದಿಂದ ಮನೆ ಕಟ್ಟಿದ್ವಿ. 7-8 ವರ್ಷದಿಂದ ನಾವು ಯಾರಿಗೂ ಸೇಲ್ ಮಾಡಿಲ್ಲ. ನಾವೇನು ಸೇಲ್ ಮಾಡಿಲ್ಲ ಸರ್. ಅದು ಅವ್ರು ಹೇಳಿರೋ, ಅವರೊಬ್ಬ ಮಂಜುನಾಥ್ ಅಂತ ಇದ್ದ, ಅವ್ನು ಬಂದು ಅವ್ನು ತುಂಬ ಫ್ರಾಡ್ ಕೆಲಸ ಮಾಡ್ತಾನೆ, ಅವ್ನ ಕೈ ಮುರಿದೋಗಿದೆ. ಅವ್ನು ಬಂದು ಲೋನ್ ಕೊಡಿಸ್ತೀವಿ ಹಂಗೆ ಹಿಂಗೆ ಅಂತ ಮರೆಸ್ಬಿಟ್ಟು ಆ ಬಿಲ್ಡಿಂಗ್ ಮೇಲೆ ಲೋನು ಇಲ್ಲ, ಕೋರ್ಟಿಗೆ 10 ತೋರಿಸ್ಬೇಕು 2 ತೋರಿಸ್ಬೇಕು ಪ್ರೂಫ್ ಅಂತ ಹೇಳಿ ಹೆಸರು ಬರ್ಕೊಂಡು ಅವ್ನು ಬೇರೆಯವ್ರು ಇದು ಮಾಡಿರೋದು ಸರ್. ಯಾರಿಗೂ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ನೀವು? ಯಾರ ಹೆಸರಲ್ಲಿ ಇರೋದು ಇದು? ಅದು ನಮ್ಮ ಹೆಸರಲ್ಲೇ ಇದೆ ಸರ್. ಇನ್ನು ನಮ್ಮ ಮಾವನ ಹೆಸರಲ್ಲಿದೆ ಸರ್. ನಿಮ್ಮ ಮಾವ ಯಾರಿಗೂ ರಿಜಿಸ್ಟರ್ ಮಾಡಿಲ್ಲ ಅಂತ? ಅವರು ಮಾಡಿದ್ದಾರೆ, ಅದೇ ಲೋನ್ ಕೊಡಿಸ್ತೀನಿ ಅಂತ ಮಾಡಿ ಅದು ಕೈ ಬದಲಾವಣೆ ಆಗಿದೆ. ಎಷ್ಟು ಜನಕ್ಕೆ ಆಗಿದೆ ಇದೇ ಥರ?
ಗೊತ್ತಿಲ್ಲ ಸರ್, ಅದಷ್ಟು ನಿಮ್ಮ ಪ್ರಾಪರ್ ಗಮನಕ್ಕೆ ಬಂದಿಲ್ಲ ನಿಮ್ಮ ಮಾವ ಮಾರಿರೋದು. ನಮಗೆ ಗೊತ್ತಾಗಿದೆ ಸರ್. ಅವಾಗಿಂದ ನಾವು ಅದೆಲ್ಲ ಮಾತಾಡಿ ನಾವು ಇವಾಗ ಮಾಡ್ಕೊಡ್ತೀವಿ ಅವಾಗ ಮಾಡ್ಕೊಡ್ತೀನಿ ಅಂತ ಮಂಜುನಾಥ್ ಅವ್ರು ಹೇಳಿರೋದು. ಬಟ್ ಯಾವುದೇ ಥರ ಮಾಡಿಲ್ಲ ಸರ್. ಅವನು ಒಬ್ಬರಿಂದ ಒಬ್ಬರಿಗೆ ಶಿಫ್ಟ್ ಆಗಿದೆ. ಈಗ ಕೊನೆಗೂ ಅವ್ರು ಬಂದು ಪುಟ್ಗೌಡ ಅಂತ ಅಡ್ವೊಕೇಟ್ ಮೋಸ್ಟ್ಲಿ ಅವ್ರ ಮೇಲಾಗಿದೆ. ಅವ್ರು ಬಂದು ನಮ್ಮದು ಜಾಗ ವೇಕೆಂಟ್ ಮಾಡಿಕೊಡಿ ಅಂತ ಮನೆ ಬಾಕ್ಲೆಲ್ಲ ಹೊಡೆದಾಕಿ ಇದು ಗಲಾಟೆ ಮಾಡ್ತಿದ್ದಾರೆ ಸರ್. ಆಯ್ತಮ್ಮ, ನೀವು ಮಾರಿದ್ದಾದ್ಮೇಲೆ ನೀವು ಯಾಕೆ ಮನೇಲಿ? ಸರ್ ಇದು ಕೇಸಲ್ಲಿ ಇನ್ನೂ ನಡೀತಿದೆ ಸರ್. ಕೇಸಿಂದ ಯಾವುದೇ ಥರ ಡಿಸ್ಬರ್ಸ್ಮೆಂಟ್ ನಮಗೇನು ಬಂದಿಲ್ಲ ಅಲ್ಲ, ಮಾರ್ಕೊಂಡು ದುಡ್ಡು ತಗೊಂಡ್ಬಿಟ್ಟು ನೀವು? ಸರ್ ನಾವು ಯಾವುದೇ ಥರ ದುಡ್ಡು ತೊಗೊಂಡಿಲ್ಲ ಸರ್. ಪ್ರತಿಯೊಂದು ದುಡ್ಡು ಸಮೇತ ನಾವು ಯಾವುದೇ ಥರ ಅವನ ಹತ್ರ ದುಡ್ಡು ತೊಗೊಂಡಿಲ್ಲ, ನಾವೇನು ಮಾಡಿಲ್ಲ ಸರ್. ಇನ್ನು ನಮ್ಮ ಅಕೌಂಟಿಂದ ಮಂಜುನಾಥ್ ಅವ್ರಿಗೆ ಹೋಗಿದೆ ಹೊರತು ಅವ್ರ ಅಕೌಂಟಿಂದ ಇದು ಮಾಡಿಲ್ಲ ಸರ್. ಇದು ಆಲ್ರೆಡಿ ಒಂದು 2 ವರ್ಷದ ಹಿಂದೆ ಏನಾಗುತ್ತೆ, ಈಗ ವಾಸದಲ್ಲಿ ಇದರಲ್ಲ ಸುನಿಲ್ ಕುಮಾರ್ ಅನ್ನೋ ಫ್ಯಾಮಿಲಿಯವರು ವಾಸದಲ್ಲಿರೋದು. ಸುನಿಲ್ ಕುಮಾರ್ ಏನು ಮಾಡ್ತಾರೆ, ಮಂಜುನಾಥ್ ಅನ್ನೋರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಸೋಲ್ಡ್ ಅದು. ಮಂಜುನಾಥ್ ಅವ್ರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವ್ರು ಮಂಜುನಾಥ್ ಅವ್ರಿಗೆ ಮಾರಾಟ ಮಾಡಿಬಿಡ್ತಾರೆ. ಆಗ ಸುನಿಲ್ ಕುಮಾರ್ ಅವ್ರದ್ದು ಪ್ರಾಪರ್ಟಿ ಸುನಿಲ್ ಕುಮಾರ್ ಮಂಜುನಾಥ್ ಅವ್ರಿಗೆ ಮಾರ್ಬಿಡ್ತಾರೆ. ಮಾರಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಪೊಸಿಷನಲ್ಲಿ ಇವ್ರು ಇರ್ತಾರೆ. 1-2 ತಿಂಗಳು ಖಾಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪೊಸಿಷನಲ್ಲಿ ಇರ್ತಾರೆ. ತಗೊಂಡಾಗ ಏನಾಗುತ್ತೆ, ಏಕಾಏಕಿ ಖಾಲಿ ಮಾಡೋದಕ್ಕಾಗಲ್ಲ. 1-2-3 ತಿಂಗಳು ಬಿಟ್ಟು ಖಾಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿಗೆ ಮುಗೀತು. ಅದಾದಮೇಲೆ ಒಂದು 6-7 ತಿಂಗಳಾದಮೇಲೆ ಮಂಜುನಾಥ್ ಏನು ಮಾಡ್ತಾರೆ, ಹರೀಶ್ ಅನ್ನೋರಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಆವಾಗಲೂ ಪೊಸಿಷನಲ್ಲಿ ಇವರೇ ಇರ್ತಾರೆ. ಎಲ್ಲ ದೂರ ತಗೊಂಡಿರೋರೆಲ್ಲ ದೂರ ಇರೋದು. ಅವ್ರು ತೊಗೊಂಡಾಗಲೂ ಸಹ ಇನ್ನೊಂದು 2-3 ತಿಂಗಳು ಇರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ದೂರ ಎಲ್ಲ ಕ್ಲಿಯರ್ ಕಟ್ ಖಾತೆ ಕಂದ ಈ ಖಾತೆ ಎಲ್ಲ ಇದೆ. ಯಾವುದು ಎಲ್ಲರಿಗೂ ರಿಜಿಸ್ಟರ್ ಆಗುತ್ತೆ. ಈ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಾರಿಟಿ ಇದೆ. ಅವ್ರಿಗೆ ಮಾರೋರು ಅವ್ರಿಗೆ ಮಾಡಿದ್ದಾರೆ. ಪೊಸಿಷನಲ್ಲಿ ಮಾತ್ರ 1-2-3 ತಿಂಗಳು ಬಿಟ್ಟು ಖಾಲಿ ಮಾಡ್ತೀವಿ ಅಂತ ಪೊಸಿಷನಲ್ಲಿ ಇದ್ದಾರೆ ಅಷ್ಟೇ. ಈಗ ಅದು ಎಲ್ಲ ಆಗಿ ಕೊನೆಯದಾಗಿ ಹರೀಶು ಪವಿತ್ರ ಹೆಸರಲ್ಲಿ ಫುಲ್ಲು ಲೀಗಲ್ ಆಗಿ ಟ್ಯಾಕ್ಸು, ಈ ಖಾತಾ, ಸೇಲ್ ಡೀಡು ಎಲ್ಲ ಟ್ರಾನ್ಸಾಕ್ಷನ್ನು ಆಗಿಬಿಟ್ಟಿದೆ. ಪ್ರೆಸೆಂಟು ಎಲ್ಲ ಖಾತೆ ಕಂದಾಯಗಳು ನಮ್ಮ ಕ್ಲೈಂಟ್ ಹೆಸರಿನಲ್ಲಿದೆ. ಈಗ ಏನಾಗ್ತಾರೆ, ಇವರು ಮಾರಾಟ ಮಾಡಿಬಿಟ್ಟಿದಾರಲ್ಲ ಆಲ್ರೆಡಿ. ನಮಗೆ ದುಡ್ಡು ಕೊಟ್ಟಿಲ್ಲ, ಅವು ಇವು ಸಣ್ಣ ಪುಟ್ಟ ಸಿವಿಲ್ ಲಿಟಿಗೇಷನಲ್ಲಿ ಇದ್ದಾರೆ. ಅವ್ರ ಹೆಸರಿನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಪಾಪ ಹುಡುಗಿ ಹೇಳ್ತಲ್ಲ, ಇವಾಗ ಯಾರು ಮಾತಾಡೋದಲ್ಲ ನಿಮ್ಮ ಹತ್ರ, ಅವ್ರ ಹೆಸರಿನಲ್ಲಿ 1 ನಯ ಪೈಸೆ ದಾಖಲಾತಿಗಳಿಲ್ಲ. ಅವ್ರ ಹೆಸರಲ್ಲಿ ಇತ್ತು ಅಂದಾಗಿ ಹೇಳ್ಬೋದು ಅಷ್ಟೇ ನಾವು. ಈಗ ಪ್ರಸಕ್ತವಾಗಿ ದಾಖಲಾತಿಗಳೆಲ್ಲ ನಮ್ಮ ಕ್ಲೈಂಟು ಹರೀಶು ಮತ್ತು ಪವಿತ್ರನ ಹೆಸರಲ್ಲಿದೆ. ಹಂಗೂ ಒಂದು ಸ್ವಲ್ಪ ದೌರ್ಜನ್ಯ, ದಾದಾಗಿರಿ, ಆಮೇಲೆ ಮೊನ್ನೆ ಯಾರೋ ರೌಡಿಗಳನ್ನ ಕರೆಸಿದ್ರು, ಅವರೇ ಕರೆಸಿದ್ದು. ಆಮೇಲೆ ಅವ್ರು ಯಾರನ್ನೂ ಕರೆಸಿದ್ದು. ಹಿಂಗೆ ಈ ಥರ ಏನಾಗಿದೆ, ಈಗ ಒಂದು ಸ್ವಲ್ಪ ಈ ಒಂದು ವಿಷಯ ಒಂದು ಸ್ವಲ್ಪ ಪ್ರಾಕೋಪಕ್ಕೆ ಹೋಗಿದೆ ಅಷ್ಟೇ. ಇಲ್ಲ ಒಬ್ರಿಗೆ ಮಾರಿರೋದು. ಇವ್ರು ಜಾಗ ಖಾಲಿ ಮಾಡ್ತಿಲ್ಲ, ಮಾರ್ಬಿಟ್ಟವ್ರು ಆಲೆ. ಅವ್ರು ಇನ್ನೊಬ್ರಿಗೆ ಮಾರಾಕಿದಾರೆ ಆಲೆ ಪೊಸಿಷನಲ್ಲಿ ಇದಿರಲ್ರಿ. ನಾವು ಅಷ್ಟೇ, ಯಾರು ಈ ಭಾರತ ದೇಶದಲ್ಲಿ ನಾವೇನಾದ್ರು ಒಂದು ಮನೆಯನ್ನು ತೊಗೊಳ್ಳುವಂಥ ಸಂದರ್ಭದಲ್ಲಿ ಬಾಡಿಗೆಯವರು, ಲೆಂತಾರರು, ಲೀಸ್ದಾರರು ಇರ್ತಾರೆ. ನಾವು ಅವ್ರಿಗೆ 3-6 ತಿಂಗಳು ಟೈಮ್ ಕೊಡ್ತೀವಿ. ಇದು ನ್ಯಾಯ ಮತ್ತು ಕಾನೂನು ಹೇಳೋದು ಅದೇನೆ. 3 ತಿಂಗಳು ಬಿಟ್ಟು ಖಾಲಿ ಮಾಡ್ತೀವಿ ಅಂತ ಹೇಳೋ. ಅಸಲು ಓನರ್ಶಿಪ್ ಚೇಂಜ್ ಆಯ್ತಲ್ಲ, ಇನ್ನೊಬ್ಬ ಅವನೊಂದು 3 ತಿಂಗಳು ಟೈಮ್ ಕೊಟ್ಟಿದ್ದಾನೆ. ಅದ್ರ ಮೇಲೆ ಇನ್ನೊಂದು 3 ತಿಂಗಳು ಟೈಮ್ ಕೊಟ್ಟಿದೆ, ಇವ್ರು ಖಾಲಿ ಮಾಡ್ತಾಯಿಲ್ಲ. ಈಗ ನನಗೆ ದುಡ್ಡು ಬರಬೇಕು, ಅದು ಇದು ಅಂತ ಇವ್ರ ಸಮಸ್ಯೆಗಳದು. ಹೌದು, ಎಲ್ಲ ಕಾನೂನು ರೀತಿಯಾಗಿ ನಾವು ಮಾಡ್ತಾರೆ. ನನ್ನ ಮನೆಗೆ ನಾವು ಬಂದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮನೆಗೆ ಬರೋದಕ್ಕೆ ಯಾವ ಕಾನೂನು ಕಟ್ಟಳೆ ಇಲ್ಲ. ನಮ್ಮ ಮನೆಗೆ ನಾವಿದ್ದೀವಿ. ಈಗ ಅವ್ರ ಹೆಸರಲ್ಲಿ ಏನಾದ್ರು ಇದೆ ದಾಖಲಾತಿಗಳನ್ನ ಶೋ ಮಾಡಬೇಕಲ್ಲ. ಸೈಟ್ ನಂಬರು ಇದು ತಿರುಮಲಾಪುರ ರೆವಿನ್ಯೂ ಸೈಟ್ ಬರುತ್ತೆ. ಇದು ಇದರಲ್ಲಿ ಇದು ಬರಲ್ಲ. ಸೈಟ್ ನಂಬರ್ ರೆವಿನ್ಯೂ ಲೇಔಟಲ್ಲಿ ಅದು ಇದು ಬರಲ್ಲ. 60 ಲಕ್ಷ. 60 ಲಕ್ಷ. ಹೌದು, ಖಾಲಿ ಇತ್ತು. ಅವು ಮೇಲೆ ಖಾಲಿ ಇತ್ತು. ಇವ್ರು ಇಲ್ಲಿ ಕೆಳಗಡೆ ಇದ್ದರು. ಈಗ ಅದಕ್ಕೂ ತೊಂದರೆ ಕೊಡ್ತಾಯಿದ್ರು. ನಾವು ಬಂದಿದ್ದೀವಿ. ಇಲ್ಲ, ಸಾಧ್ಯ. ನಮ್ಮ ಮನೆಗೆ ಬರೋದಕ್ಕೆ ನಾವೇ ದೌರ್ಜನ್ಯ ಮಾಡಬೇಕು. ಅವರು ಕಂಪ್ಲೇಂಟ್ ಮಾಡಿರೋದು, ನಾವೆಲ್ಲ ಕಂಪ್ಲೇಂಟ್ ಮಾಡಿರೋದು. ಯಾರೋ ಬಂದು ತೊಂದರೆ ಕೊಡ್ತಾರೆ ಅಂತ ಮಾಡಿದ್ದಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಓನರ್ಶಿಪ್ಪು ಕ್ಲಿಯರ್ ಟೈಟಲ್ಲು ನಮ್ಮ ಹೆಸರಿನಲ್ಲಿದೆ. ಹಂಗಾಗಿ ನಾವು ನಮ್ಮ ಮನೆಗೆ ಬಂದಿದ್ದೀವಿ ಅಷ್ಟೇ.